ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಶಂಕರ್ ಬಾಬು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದು ಮುತ್ತುಮಲೈ ಮುರುಗನ್ ದೇವಸ್ಥಾನ. 146 ಅಡಿ ಹೈಟ್ ಉದ್ದ ಇರೋ ದೇವಸ್ಥಾನ ಇದು. ಇದು ತಮಿಳುನಾಡಲ್ಲಿ ಸೇಲಂದ ವಿರುತಾಚಲಂ ರೂಟಲ್ಲಿ ವಾಳೆಪ್ಪಾಡಿ ಮತ್ತು ಆತೂರು ಮಧ್ಯೆ ಇರುತ್ತೆ. ಬೈಪಾಸ್ ರೋಡಿಂದ ನೋಡಿದಾಗೇ ಕಾಣಿಸ್ತಾ ಇದೆ ತಲೆವರೆಗೆ, ಅಷ್ಟು ಉದ್ದ ದೇವಸ್ಥಾನ ಇದು. ಮುತ್ತುಮಲೈ ಮುರುಗನ್ ದೇವಸ್ಥಾನ ಅಂತ ಹತ್ತಿರ ಹೋಗ್ತಾ ಇದ್ದೀವಿ. ರೋಡಿಂದನೇ ಕಾಣಿಸ್ತದೆ, 1 ಕಿಲೋಮೀಟ್ರ್ ಇರುತ್ತೆ. ಇದು ನೋಡಿ, ಕಾರು ಪಾರ್ಕಿಂಗಿಂದ ತೋರಿಸ್ತಾ ಇದ್ದೀವಿ. ಕಾರ್ ಪಾರ್ಕಿಂಗ್ದಾನೇ ಆ ದೇವಸ್ಥಾನ ಕಾಣಿಸ್ತದೆ. ದೊಡ್ಡ ದೇವಸ್ಥಾನ, ನೋಡೋಕ್ಕೆ ಅಷ್ಟೇ ಸುಂದರವಾಗಿರುತ್ತೆ. ಮುತ್ತುಮಲೈ ಮುರುಗನ್ ದೇವಸ್ಥಾನ ಇದನ್ನು ಎಷ್ಟು ಉದ್ದ ಅಂದರೆ 146 ಅಡಿ ಹೈಟು. ಹತ್ರ ಹೋಗಿ ನೋಡೋಣ. ಇವಾಗ ಹೋಗ್ತಾ ಇದ್ದೀವಿ. ಕಾರ್ ಪಾರ್ಕಿಂಗ್ ಫ್ರೀ ಅಂತೆ. ಕಾರಕ್ಕೆ ಹಣ ಏನು ಕೊಡೋಂಗಿಲ್ಲ. ಕಾರ್ ಪಾರ್ಕಿಂಗಲ್ಲಿ ಕಾರ್ ನಿಲ್ಲಿಸ್ಬಿಟ್ಟು ಹೋಗಿ ನೋಡ್ಬೋದು. ಕಾರಲ್ಲಿ ಬಂದರೆ ಕಾರಲ್ಲಿ, ಇಲ್ಲ ಅಂದರೆ ಸೇಲಂದ ಆತೂರ್ಗೆ ಹೋಗುವ ಬಸ್ಸಲ್ಲಿ ಹೋಗಿ ಈ ಮುತ್ತುಮಲೈ ಮುರುಗನ್ ದೇವಸ್ಥಾನ ಬಸ್ ಸ್ಟ್ಯಾಂಡಲ್ಲಿ ಇದ್ದು ನಡ್ಕೊಂಡು ಹೋಗ್ಬೋದು. ನೋಡಿ, ಬೃಹತ್ವಾದ ಮುರುಗನ್ ದೇವಸ್ಥಾನ. ಮುರುಗ ಪಕ್ಕದಲ್ಲಿ ಲಿಫ್ಟ್ ಐತೆ. ಲಿಫ್ಟಿಗೆ ಒಂದು ಜನಕ್ಕೆ 10 ರೂಪಾಯಿ ಅಂತ ವಸೂಲು ಮಾಡ್ತಾಯಿದ್ದಾರೆ. 10 ರೂಪಾಯಿ ಕೊಟ್ಟು ಮೇಲೆ ಹೋಗಿ ಪನ್ನೀರ್ ಅಭಿಷೇಕ ಮಾಡಿ ದೇವರ ಎದುರೇ ಇರುವ ಮಲೆಯನ್ನು ನೋಡಿದ್ರೆ, ಆ ಮಲೆಯಲ್ಲಿ ದೇವರು ಮಲ್ಕೊಂಡು ಆಕಾಶವನ್ನು ನೋಡುವಂಗಿದೆ ಅಂತ ಗುರೂಜಿ ಹೇಳಿದ್ದಾರೆ. ಆಕಾಶ ನೋಡೋದಂಗೆ ಇರೋ ಮಲೆಯಲ್ಲಿ ಮುಂದೆ ಇರುತ್ತೆ. 10 ರೂಪಾಯಿ ಒಂದು ಟಿಕೆಟಿಗೆ ಮೇಲೆ ಹೋಗ್ಬೋದು. ದೊಡ್ಡ ವಿಗ್ರಹ. ಹತ್ರ ಹೋದರೆ ಅದು ಎಷ್ಟು ಉದ್ದ ಅಂದರೆ, ಕಾಲಲ್ಲಿ ನಿಂತ್ಕೊಂಡ್ರೆ ನಾವು ಪಾದದಿಂದ ಐಟೇ ಇರ್ತೀವಿ. ನೋಡಿ, ಇಲ್ಲಿಂದ ಮುಖನೇ ಕಾಣಿಸಲ್ಲ. ದೂರದಿಂದ ತೆಗಿಬೇಕು ಫೋನನ್ನು, ಮೊಬೈಲನ್ನು. ದೂರದಿಂದ ಕ್ಯಾಮ್ರಾ ತಗೊಂಡ್ರೆ ಸ್ವಲ್ಪ ಮುಖ ಕಾಣುತ್ತೆ. ಇದು ಅದರದ್ದು ಮಾಡಲ್. ಇದು ಚಿಕ್ಕ ದೇವಸ್ಥಾನ, ಚಿಕ್ಕ ಮುರುಗ. ಇದು ಮುಂದೆ ಮಾಡಲ್ ಇಟ್ಟಿರ್ತಾರೆ. ನೋಡಿ ಎಷ್ಟು ಉದ್ದ ದೇವರು, ಎಷ್ಟು ಉದ್ದ ವೇಲೈತೆ. ದೇವಸ್ಥಾನ ಒಳಗೆ ಫೋನ್ ತೆಗಿಯೋಂಗಿಲ್ಲ. ನಮಗೇನೋ ಸ್ವಲ್ಪ ಪರ್ಮಿಷನ್ ಕೊಟ್ಟಿದ್ದಾರೆ ಹತ್ರವರೆಗೆ. ಪೂರ್ತಿ ಹತ್ರ ಹೋಗೋಕ್ಕೆ ಬಿಟ್ಟಿಲ್ಲ. ಎಷ್ಟೋ ಅಷ್ಟು ತೋರಿಸಿದ್ದೀನಿ. ಮುರುಗಪ್ಪನಿಗೆ ದರ್ಶನ ಮಾಡಿಕೊಂಡು ಹೋಗ್ಬೋದು. ಇಲ್ಲಿ ಅನ್ನದಾನಕ್ಕೆ ಟಿಕೆಟ್ ಕೊಡ್ತಾರೆ. ಇಲ್ಲ ಹತ್ರನೇ ಟಿಕೆಟ್ ಕೊಡ್ತಾರೆ. ಇನ್ನು ತಿನ್ನೋರು ಮಾತ್ರ ಮಿಸ್ಕೋಬೇಕು, ವೇಸ್ಟ್ ಮಾಡಬಾರ್ದು ಅಂತ ಅವರು ಹೇಳಿದ್ದಾರೆ. ಬರ್ತಾಯಿದ್ವಿ. ನೋಡಿ, ದೇವರು ಪರ್ಮಿಷನ್ ಇಲ್ಲ, ಬೈತಾರೆ. ಇದು ಗೋಪುರ, ರಾಜಗೋಪುರ ಕಟ್ತಾ ಇದ್ದಾರೆ. ಇನ್ನೂ ಪೂರ್ತಿ ಆಗಿಲ್ಲ, ಇನ್ನೂ ಸ್ಟಾರ್ಟ್ ಮಾಡಿದ್ದಾರೆ ಇವಾಗ. ಇಲ್ಲಿಂದ ಲೆಫ್ಟ್ ಸೈಡಲ್ಲಿ ಹೋದರೆ ಇದೆ ಊಟ ಬಡಿಸುವ ಅನ್ನದಾನ. ಇದು ಒಂದು ದಿನಕ್ಕೆ 350ರಿಂದ 400 ಜನ ತಿಂತಾರಂತೆ. ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಊಟ ಹಾಕ್ತಾರೆ. ಇನ್ನೂ ಅವರು ಸಾವಿರಾರು ಜನಕ್ಕೆ ಊಟ ಆಗಬೇಕು ಅಂತ ಅನ್ನದಾನಕ್ಕೆ ಡೊನೇಷನ್ ಕೇಳ್ತಾ ಇದ್ದಾರೆ. ಇಷ್ಟ ಇರೋರು ತಿಂದುಬಿಟ್ಟು